ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ? ಮನೆಯಲ್ಲಿ ಕ್ಷೇಮವಾಗಿದ್ದೀರಿ ತಾನೆ? ಕಳೆದ ಕ್ಲಾಸುಗಳಲ್ಲಿ, ಹಿಂದಿನ ತರಗತಿಗಳಲ್ಲಿ ನಾವು 9ನೇ ಕ್ಲಾಸಿನಲ್ಲಿ ಹಲವಾರು ವಿಷಯಗಳನ್ನು ನಾವು ಕಲಿತು ಒಂದ್ಸಲ ನೆನಪು ಮಾಡಿ. ನಾವು ಪ್ರವಾಹಿಗಳಿಗೆ ಸಂಬಂಧಿಸಿದ ವಿವಿಧ ಬಲಗಳ ಬಗ್ಗೆ 1ನೇ ಅಧ್ಯಾಯದಲ್ಲಿ, ಇನ್ನು 2ನೇ ಅಧ್ಯಾಯದಲ್ಲಿ ಚಾಲನೆಗೆ ಸಂಬಂಧಿಸಿದಂತಹ ಸಮೀಕರಣಗಳನ್ನು ನೋಡಿ. 3ನೇ ಅಧ್ಯಾಯದಲ್ಲಿ ಪ್ರಧಾನವಾಗಿ ನಾವು ಸರ್ ಐಸಾಕ್ ನ್ಯೂಟನ್ ಚಾಲನೆಯ ನಿಯಮಗಳ ಬಗ್ಗೆ 3 ನಿಯಮಗಳನ್ನು ನಾವು ಕಲಿತು. ಈಗ 4ನೇ ಅಧ್ಯಾಯವನ್ನು ನಾವು ಪ್ರಾರಂಭಿಸಿಕೊಳ್ಳೋಣ. ಅಧ್ಯಾಯ ಗುರುತ್ವಾಕರ್ಷಣೆ. ಭೂ ಗುರುತ್ವಾಕರ್ಷಣೆಯಿಂದ ನಾವು ಸಣ್ಣ ಕ್ಲಾಸಿಂದಲೇ ಕಲಿತು. ಹಾಗಿದ್ರೆ ಭೂ ಗುರುತ್ವಾಕರ್ಷಣೆ ಎಂದರೆ ಅದು ಯಾವೆಲ್ಲ ಘಟಕಗಳನ್ನು ಹೊಂದಿಕೊಂಡಿದೆ, ಇನ್ನು ಅದಕ್ಕೆ ಸಂಬಂಧಪಟ್ಟಂತಹ ವಿಶದವಾದಂತಹ ವಿವರಗಳನ್ನು ಈ ಅಧ್ಯಾಯದಲ್ಲಿ ನಾವು ಕಲಿತು. ಈಗ ಅಧ್ಯಾಯವನ್ನು ನಾವು ಪ್ರಾರಂಭಿಸೋಣ. ಆರಂಭದಲ್ಲಿ ಒಂದು ಚಿತ್ರವನ್ನು ನಾನೀಗ ತೋರಿಸಿಕೊಳ್ಳಿ. ಆ ಚಿತ್ರವನ್ನು ಒಂದ್ಸಲ ನೋಡಿ. ಆ ಚಿತ್ರದಲ್ಲಿ ಒಂದು ಮಗುವಿಗೆ ಉಂಟಾದ ಸಂಶಯವನ್ನು ಕೊಡಲ. ಸಂಶಯ ಎಂದು ನೋಡಿ. ಭೂಮಿಯು ಗೋಲಾಕೃತಿಯಲ್ಲಿದೆ ಅಲ್ಲವೇ, ಆದರೆ ನನ್ನ ಎದುರು ಅರ್ಧಗೋಳದಲ್ಲಿ ನಿಲ್ಲುವ ವ್ಯಕ್ತಿ ತಲೆ ಕೆಳಗಾಗಿ ನಿಲ್ಲುವುದಿಲ್ಲ ಅಲ್ಲವೇ? ಆ ವ್ಯಕ್ತಿ ಕೆಳಗೆ ಬೀಳದೆ ನಿಲ್ಲಲು ಸಾಧ್ಯವಾಗುವುದು ಹೇಗೆ? ಅಲ್ಲಿ ಮಳೆ ನೀರಿನ ಹನಿಗಳು ಯಾವ ದಿಶೆಯಲ್ಲಿ ಬೀಳುವುದಾಗಿದೆ? ಇದೆಲ್ಲ ಆ ಮಗುವಿಗೆ ಉಂಟಾದಂತಹ ಸಂಶಯ. ಇಂತಹ ಸಂಶಯ ನಿಮಗೂ ಉಂಟಾಗಿರುವುದು. ಹಾಗಿದ್ದರೆ ಈ ಸಂಶಯಕ್ಕಿರುವಂತಹ ಉತ್ತರವನ್ನು ನಾವೀಗ ಕಂಡುಹಿಡಿಯಲಿಕ್ಕೆ ಒಂದು ಪ್ರಯತ್ನ ಮಾಡಿ. ನಾವು ಗುರುತ್ವಾಕರ್ಷಣೆಯ ಬಗ್ಗೆ ಸಣ್ಣ ಕ್ಲಾಸಿಂದಲೇ ನೋಡಿದ್ದೇವೆ. 9ರಲ್ಲೂ ಹಿಂದಿನ ತರಗತಿಯಲ್ಲೂ ಸ್ವಲ್ಪ ಅವಧಿ ನೋಡಿ. ನಾನೀಗ ಒಂದು ವಸ್ತುವನ್ನು ಹೀಗೆ ಎತ್ತಿ ಹಿಡಿದು ಇದನ್ನು ಕೆಳಕ್ಕೆ ಹೀಗೆ ಬಿಡುವಂತ ಒಂದ್ಸಲ ನೋಡಿ. ವಸ್ತು ಕೆಳಕ್ಕೆ ಬಿಡು. ಅದೇ ವಸ್ತುವನ್ನು ನಾನೀಗ ಮೇಲಕ್ಕೆ ಎಸೆದ್ರೆ ಏನಾಗಿರ್ಬೋದು ನೋಡಿ. ಈ ವಸ್ತುವನ್ನು ನಾನೀಗ ಮೇಲಕ್ಕೆ ಎಸೆದ್ರೆ ಅದು ಮೇಲಕ್ಕೆ ಚಲಿಸ. ಹಾಗಿದ್ರೆ ಈ ಎರಡು ಚಲನೆಗಳು, ವಸ್ತು ಕೆಳಕ್ಕೆ ಬರುವಾಗ ಮತ್ತು ಮೇಲಕ್ಕೆ ಹೋಗುವಾಗ, ವಸ್ತು ಕೆಳಕ್ಕೆ ಚಲಿಸುವಾಗ ಮತ್ತು ಮೇಲಕ್ಕೆ ಚಲಿಸುವಾಗ ಏನು ಬದಲಾವಣೆ ಉಂಟು ನಾವೀಗ ನೋಡ್ಲಿಕ್ಕೆ ಹೋಗುವ. ಏನುಂಟು ಬದಲಾವಣೆ? ನಾವು ವಸ್ತುವನ್ನು ಹೀಗೆ ಕೈ ಹಿಡಿದು ನಾವು ಬಿಟ್ಟದ್ದು ಮಾತ್ರ ವಸ್ತು ಕೆಳಕ್ಕೆ ಚಲಿಸ. ಇನ್ನು ಮೇಲಕ್ಕೆ ನಾವು ಎಸೆಯುವಾಗ ಆ ವಸ್ತುವನ್ನು ನಾವು ಬಿಟ್ಟರೆ ಆಗಲಿಕ್ಕೆ ನಾವು ಮೇಲಕ್ಕೆ ಒಂದು ಬಲವನ್ನು ಹೀಗೆ ಪ್ರಯೋಗಿಸಿ
ಆಗ ವಸ್ತು ಮೇಲಕ್ಕೆ ಚಲಿಸಿ. ಬಲವನ್ನು ಪ್ರಯೋಗಿಸುವಾಗ ವಸ್ತು ಮೇಲಕ್ಕೆ ಚಲಿಸಿ. ಹಾಗಿದ್ರೆ ಮೇಲಕ್ಕೆ ವಸ್ತು ಚಲಿಸುವಾಗ ನಾವು ಮೇಲಕ್ಕೆ ಬಲ ಪ್ರಯೋಗಿಸ್ತೇವೆ. ಕೆಳಕ್ಕೆ ಬರುವಾಗ ನಾವು ಬಲವನ್ನೇನು ಪ್ರಯೋಗಿಸಲಿಲ್ಲ, ಆದ್ರೂ ವಸ್ತು ಕೆಳಕ್ಕೆ. ಹಾಗಿದ್ರೆ ನನ್ನ ಪ್ರಶ್ನೆ, ಆ ಕಲ್ಲು ಕೆಳಕ್ಕೆ ಬರುವಾಗ ಅದಕ್ಕೊಂದು ವೇಗೋತ್ಕರ್ಷ ಉಂಟು, ನಾವು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ವಿ. ಆ ವೇಗೋತ್ಕರ್ಷ ಉಂಟಾಗಬೇಕಿದ್ರೆ ಒಂದು ಬಲ ಪ್ರಯೋಗಿಸಿ. ಬಲ ಪ್ರಯೋಗಿಸದಿದ್ರೆ ವೇಗೋತ್ಕರ್ಷ ಉಂಟಾಗಲಿದೆ. ಹಾಗಿದ್ರೆ ಆ ವಸ್ತು ಕೆಳಕ್ಕೆ ಚಲಿಸಲು ಅಥವಾ ಕೆಳಕ್ಕೆ ಚಲಿಸುವಾಗ ಉಂಟಾಗುವ ವೇಗೋತ್ಕರ್ಷ ದೊರೆಯಲು ಅಗತ್ಯವಾದ ಬಲ ಎಲ್ಲಿಂದ ಲಭಿಸಿತು ಹೇಳ್ಬೋದು. ಹಾಗಿದ್ರೆ ಆ ವಸ್ತು ಕೆಳಕ್ಕೆ ಚಲಿಸಲಿಕ್ಕೆ ಎಲ್ಲಿಂದ ಒಂದು ಬಲ ಸಿಕ್ಕಿತು ಅಂತ ನಮ್ಗೆ ಹೇಳಿ. ಎಲ್ಲಿಂದ ವಸ್ತು ಆ ಕೆಳಕ್ಕೆ ಚಲಿಸಬೇಕಿದ್ರೆ ಕೆಳಗಿನಿಂದಲೇ ಬಲ ಪ್ರಯೋಗ ಆಗುತ್ತೆ. ಆ ಬಲ ಯಾವುದು ನಮ್ಗೆ ಹೇಳೋದಕ್ಕೆ ಸಾಧ್ಯ ಉಂಟಾ? ಇಲ್ಲದಿತ್ತ ನೋಡಿ ಇನ್ನೊಂದು ಪ್ರಯೋಗ. ಈಗ ನನ್ನ ಕೈಯಲ್ಲಿ ಒಂದು ಸ್ಪ್ರಿಂಗ್ ತ್ರಾಸು ನೀವು ನೋಡಿರ್ಬೋದು. ನೋಡದಿದ್ದು ಕೆಲವೊಮ್ಮೆ ನಿಮ್ಮ ಶಾಲೆಯಲ್ಲಿ ಅಧ್ಯಾಪಕರು ತೋರಿಸಿರ್ಬೋದು. ಅಲ್ಲದಿದ್ರೆ ಈ ಗುಜರಿ ಸಾಮಾನೆಲ್ಲ ಮಾರುವವರು ಇಂಥ ತ್ರಾಸು ತಂದು ತೂಗುದು ನೋಡಿ. ಹೀಗೆ ಒಂದು ಸ್ಪ್ರಿಂಗ್ ತ್ರಾಸಿನಲ್ಲಿ ನಾನು ಒಂದು ವಸ್ತುವನ್ನು ಹೀಗೆ ತೂಗಾಡಿಸ್ತೇನೆ. ಹೀಗೆ ತೂಗಾಡಿಸುವಾಗ ವಸ್ತುವನ್ನು ತೂಗಾಡಿಸುವುದು ಕಾಣಬಹುದು. ಹೀಗೆ ವಸ್ತುವನ್ನು ತೂಗಾಡಿಸುವಾಗ ಏನಾಗ್ತದೆ, ಈ ಸ್ಪ್ರಿಂಗ್ ತ್ರಾಸಿನ ಈ ಭಾಗ ಕೆಳಕ್ಕೆ ಚಲಿಸುತ್ತೆ. ಹಾಗೆ ಆ ಸ್ಪ್ರಿಂಗ್ ತ್ರಾಸಿನ ಇಲ್ಲೊಂದು ಸ್ಪ್ರಿಂಗ್ ಉಂಟು, ಅದರ ಸ್ಪ್ರಿಂಗ್ ತ್ರಾಸ್ ಅಂತ ಕರೆಯುವುದು. ಆ ಸ್ಪ್ರಿಂಗ್ ಕೆಳಕ್ಕೆ ಎಳೆಯಲ್ಪಡುತ್ತದೆ. ಹಾಗಿದ್ರೆ ಆ ಸ್ಪ್ರಿಂಗ್ ಕೆಳಕ್ಕೆ ಎಳೆಯಲ್ಪಡಬೇಕಿದ್ರೆ ಈಗ ಸ್ಪ್ರಿಂಗ್ ಕೆಳಕ್ಕೆ ಎಳೆಯಲ್ಪಡುತ್ತದೆ. ಹೀಗೆ ಎಳೆಯಲ್ಪಡಬೇಕಿದ್ರೆ ಅದರ ಮೇಲೆ ಒಂದು ಬಲ ಪ್ರಯೋಗ. ಆ ಬಲ ಪ್ರಯೋಗ ಆಗುವ ಕಾರಣ ಆ ಸ್ಪ್ರಿಂಗ್ ಕೆಳಕ್ಕೆ ಎಳೆಯಲ್ಪಡುತ್ತದೆ. ಹಾಗಿದ್ರೆ ಆ ಬಲ ಆ ಬಲದಿಂದ ಉಂಟಾಗುವಂತಹ ಆ ವೇಗೋತ್ಕರ್ಷ ಎಂಬುದನ್ನು ನಾವು ನೋಡಲಿಕ್ಕೆ ಹೋಗೋಣ. ನಾವು ಈ ವಿಷಯವನ್ನು ಹಿಂದಿನ ತರಗತಿಗಳೆಲ್ಲ ನೋಡಿದ್ದೇವೆ. ಎಲ್ಲಾ ವಸ್ತುಗಳು ಭೂಮಿಯು ತನ್ನ ಕೇಂದ್ರದ ಕಡೆಗೆ ಆಕರ್ಷಿಸುತ್ತದೆ. ಭೂಮಿಯು ಎಲ್ಲಾ ವಸ್ತುಗಳನ್ನು ತನ್ನ ಕೇಂದ್ರದ ಕಡೆಗೆ ಆಕರ್ಷಿಸುತ್ತದೆ. ಈ ಬಲವನ್ನು ನಾವು ಭೂ ಗುರುತ್ವಾಕರ್ಷಣ ಬಲ, ಈ ಬಲವನ್ನು ನಾವು ಭೂ ಗುರುತ್ವಾಕರ್ಷಣ ಬಲ ಕರೀತೀವಿ. ಅಥವಾ ಇಂಗ್ಲಿಷ್ನಲ್ಲಿ ಫೋರ್ಸ್ ಆಫ್ ಗ್ರಾವಿಟಿ ಅಂತ ಕರೀತೀವಿ. ಹಾಗಿದ್ರೆ ಏನು ಭೂ ಗುರುತ್ವಾಕರ್ಷಣ ಬಲ ಅಂತ ಹೇಳಿದ್ರೆ, ಭೂಮಿಯು ಎಲ್ಲಾ ವಸ್ತುಗಳನ್ನು ತನ್ನ ಕೇಂದ್ರದ ಕಡೆಗೆ ಆಕರ್ಷಿಸುತ್ತದೆ. ಈ ಆಕರ್ಷಣಾ ಬಲವನ್ನು ಭೂ ಗುರುತ್ವಾಕರ್ಷಣ ಬಲ, ಫೋರ್ಸ್ ಆಫ್ ಗ್ರಾವಿಟಿ ಅಂತ ಕರೀತೀವಿ. ಹಾಗಿದ್ರೆ ಇಂಗ್ಲಿಷ್ನಲ್ಲಿ ನಿರ್ವಚನ ಹೇಗೆ ಹೇಳ್ಬೋದು? The earth attracts all objects towards its center. This force of attraction is the force of gravity. We call it as force of gravity. ಭೂ ಗುರುತ್ವಾಕರ್ಷಣ ಬಲ ಅಂತ ಕರೀತೀವಿ. ಹಾಗಿದ್ರೆ ಈ ಭೂ ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಿಸಿದ ಇನ್ನೂ ಕೆಲವು ವಿಚಾರಗಳನ್ನು ನಾವು ನೋಡೋಣ. ಈಗ ನಾನೀಗ ಒಂದು ಚಿತ್ರವನ್ನು ತೋರಿಸ್ತೀನಿ. ಆ ಚಿತ್ರವನ್ನು ಒಂದ್ಸಲ ನೋಡಿ. ಆಕಾಶದಲ್ಲಿ ಕಾಣುವ ಮೋಡಗಳು ಸುರಿಸುವ ಈ ಮಳೆ ಹನಿಗಳು ಮೇಲಕ್ಕೆ ಹೋಗುತ್ತಿದ್ದರೆ ನಮಗೆ ನೀರು ಸಿಗುತ್ತಿದ್ದೆ. ಅಬ್ಬಾ, ಭೂಮಿಯ ಗುರುತ್ವಾಕರ್ಷಣಾ ಬಲ ನಮ್ಮನ್ನು ರಕ್ಷಿಸಿ. ಹಾಗಿದ್ರೆ ಆ ಮಗು ಏನ್ ಹೇಳ್ತದೆ? ಭೂಗುರುತ್ವಾಕರ್ಷಣ ಬಲ ಇದ್ದ ಕಾರಣ ಆಕಾಶದಿಂದ ಸುರಿಸುವಂತಹ, ಆಕಾಶದಲ್ಲಿರುವ ಮೋಡಗಳು ಸುರಿಸುವಂತಹ ನೀರು ಅಥವಾ ಮಳೆಯು ಕೆಳಕ್ಕೆ ಬರ್ತದೆ. ನಿಜವಾಗಿಯೂ ಸರಿಯಾದ.
ಆ ಗುರುತ್ವಾಕರ್ಷಣ ಬಲ ಇರುವ ಕಾರಣ ನೀರು ಭೂಮಿಗೆ ಅಲ್ಲದಿದ್ರೆ ಕೆಲವೊಮ್ಮೆ ಮೇಲಕ್ಕೆ ಹೋಗ ಹಾಗಾಗುವುದಿಲ್ಲ. ಕಾರಣ ಗುರುತ್ವಾಕರ್ಷಣ ಬಲ ಇರುವುದು. ಹಾಗಿದ್ರೆ ಗುರುತ್ವಾಕರ್ಷಣ ಬಲ ಉಂಟಾಗುವ ಸಂದರ್ಭಗಳನ್ನು ನಮ್ಗೆ ಹೇಳ್ಬೋದಾ? ಗುರುತ್ವಾಕರ್ಷಣ ಬಲ ಪ್ರಯೋಗವಾಗುವ ಇತರ ಹಲವಾರು ಸಂದರ್ಭಗಳು ನಾವು ಈಗಾಗಲೇ ಕೆಲವನ್ನೆಲ್ಲ ನೋಡಿದ್ದೇವೆ. ಒಂದು ತೆಂಗಿನಕಾಯಿ ಕೊಯ್ಯುವುದನ್ನು ಸಹ ನೆನಪು ಮಾಡಿ, ಅದರ ತೊಟ್ಟು ಹೀಗೆ ಕಳಚುವಾಗ ತೆಂಗಿನಕಾಯಿ ಮರದಿಂದ ಕೆಳಗೆ ಬೀಳ್ತದೆ. ಹಾಗೆ ಇತರ ವಸ್ತುಗಳು ಬೀಳುವುದಿರ್ಬೋದು. ಇತರ ವಸ್ತುಗಳು ಮೇಲಿಂದ ಬೀಳುವಂಥದ್ದು ಕೂಡ ಗುರುತ್ವಾಕರ್ಷಣ ಬಲಕ್ಕೆ ಉದಾಹರಣೆ. ಇನ್ನು ಬೇರೆ ಉದಾಹರಣೆ ಹೇಳ್ಬೋದಾ? ನಾವು ಕೃತಕ ಉಪಗ್ರಹಗಳನ್ನು, ಇನ್ಸ್ಯಾಟ್ ಹಾಗಿರುವ ಕೃತಕ ಉಪಗ್ರಹಗಳನ್ನು ನಾವು ಧಾರಾಳ ಕಳಿಸ್ತೇವೆ. ಏನದರ ಕಾರ್ಯ? ಅದು ಭೂಮಿಯನ್ನು ಸುತ್ತುತ್ತಾ ಇರ್ತದೆ, ಭೂಮಿಗೆ ಪರಿಕ್ರಮಣ ಮಾಡ್ತಾ ಇರ್ತದೆ. ಹಾಗಿದ್ರೆ ಅದು ಭೂಮಿಯನ್ನು ಸುತ್ತುತ್ತಾ ಇರುವಂತದ್ದು ಯಾಕೆ ಅದು ಭೂಮಿಯ ಆಕರ್ಷಣಾ ವಲಯ ಬಿಟ್ಟು ಬೇರೆ ಗ್ರಹಕ್ಕೆ ಹೋಗುವ ಸುತ್ತುವುದಿಲ್ಲ? ಕಾರಣ ಇದುವೇ, ಗುರುತ್ವಾಕರ್ಷಣ ಅದು ಭೂಮಿಯನ್ನು ಸುತ್ತುತ್ತಾ ಇರುವ ಕೃತಕ ಉಪಗ್ರಹಗಳು ಭೂಮಿಯನ್ನು ಸುತ್ತುವಂಥದ್ದು ಕೂಡ ಗುರುತ್ವಾಕರ್ಷಣ ಬಲಕ್ಕೆ ಉದಾಹರಣೆ. ಇನ್ನು ಇದರ ಆಧಾರದಲ್ಲಿ ನಾವೀಗಾಗಲೇ ಆ ಮಗುವಿಗುಂಟಾದ ಸಂಶಯವನ್ನು ಹೇಗೆ ಪರಿಹರಿಸಬಹುದು ನಾವು ನೋಡ್ತಾ ಇದ್ದದ್ದೀವಿ. ಹಾಗಿದ್ರೆ ಇದರ ಆಧಾರದಲ್ಲಿ ಗುರುತ್ವಾಕರ್ಷಣ ಬಲವನ್ನು ಸಂಬಂಧಿಸಿ ಈಗ ಹೇಳಿದಂತಹ ಆ ಪ್ರಶ್ನೆಗೆ, ಆ ಮಗುವಿಗುಂಟಾದ ಸಂಶಯಕ್ಕೆ ಉತ್ತರ ಹೇಗೆ ಹೇಳ್ಬಹುದು? ಭೂಮಿಯಲ್ಲಿರುವ ವಸ್ತುಗಳಿಗೆ ಸಂಬಂಧಿಸಿ ಅದರ ಸ್ಥಿತಿ ನೆಟ್ಟಗಾಗಿದೆಯೋ ತಲೆ ಕೆಳಗಾಗಿದೆಯೋ ಎಂದು ಗುರುತ್ವಾಕರ್ಷಣ ಬಲದ ಆಧಾರದಲ್ಲಿ ತೀರ್ಮಾನಿಸಬಹುದಾಗಿದೆ. ಭೂಮಿಯ ಗುರುತ್ವಾಕರ್ಷಣ ಬಲದ ದಿಶೆಯು ಭೂಕೇಂದ್ರದ ಕಡೆಗಾಗಿದೆಯಲ್ಲವೇ? ಆದುದರಿಂದ ಗುರುತ್ವದ ಬಲದ ದಿಶೆಯು ಕೆಳಭಾಗಕ್ಕೆ ನಮಗೆ ಅನುಭವವಾಗುತ್ತದೆ. ಗುರುತ್ವಾಕರ್ಷಣ ಬಲದ ಬಗ್ಗೆ ನಾವು ನೋಡಿ. ಹಾಗಿದ್ರೆ ಗುರುತ್ವಾಕರ್ಷಣ ಬಲವು ಯಾವೆಲ್ಲ ಘಟಕಗಳನ್ನು ಹೊಂದಿಕೊಂಡಿದೆ ನಾವು ನೋಡಿಕೊಳ್ಳೋಣ. ನಾನೀಗ ವಿಭಿನ್ನ ದ್ರವ್ಯರಾಶಿ ಇರುವಂತಹ ಎರಡು ವಸ್ತುಗಳನ್ನು ತಗೊಂಡು, ಇದರ ಎರಡು ವಸ್ತುಗಳು, ಇವುಗಳ ದ್ರವ್ಯರಾಶಿ ವ್ಯತ್ಯಾಸ. ದ್ರವ್ಯರಾಶಿ ಅಂದ್ರೆ ನಮಗೆ ಗೊತ್ತು, ಅದರ ಬಗ್ಗೆ ನಾವು ನೋಡುವ. ಈಗ ನಾನೇನು ಮಾಡುವುದು ಹೇಳಿದ್ರೆ, ಈ ವಸ್ತುವನ್ನು ಆಗ ಮಾಡಿದ ಹಾಗೆ ಸ್ಪ್ರಿಂಗ್ ತ್ರಾಸಿನಲ್ಲಿ ಈ ವಸ್ತುವನ್ನೀಗ ತೂಗಾಡಿಸ. ಈ ದ್ರವ್ಯರಾಶಿ ಕಡಿಮೆ ಇರುವ ಒಂದು ವಸ್ತುವನ್ನು ನಾನೀಗ ಸ್ಪ್ರಿಂಗ್ ತ್ರಾಸಿನಲ್ಲಿ ತೂಗಾಡಿಸ. ಈಗ ಈ ಸ್ಪ್ರಿಂಗ್ ತ್ರಾಸಿನ ರೀಡಿಂಗ್ ಅನ್ನು ಒಂದ್ಸಲ ನೋಡಿ. ಸ್ಪ್ರಿಂಗ್ ತ್ರಾಸಿನ ರೀಡಿಂಗ್ ನಮಗೆ ಕಾಣ್ಬೋದು, ಕಾಣಿಸಲ್ಲ? ಎಷ್ಟು ನೋಡಿ, 110 ಗ್ರಾಮ್ ಅನ್ನು ಅದು ಸೂಚಿಸ್ತದೆ. ಅಥವಾ ನ್ಯೂಟನ್ ನಲ್ಲಿ ಹೇಳೋದಿದ್ರೆ ಅದು 1.05 ಮೀಟರ್. 8ನೇ ಕ್ಲಾಸ್ನಲ್ಲಿ ನಾವು ನೋಡ್ತೇವೆ ಬಲದ ಯೂನಿಟ್ ನ್ಯೂಟನ್. ಹಾಗಿದ್ರೆ ಅದು ಈ ಸಣ್ಣ ಕಲ್ಲು 1.05 ನ್ಯೂಟನ್ ಸೂಚಿಸ್ತದೆ, ಅಥವಾ 110 ಗ್ರಾಮ್ ಸೂಚಿಸ್ತದೆ ನಮ್ಗೆ ಹೇಳು. ಇನ್ನೀಗ ನಾನು ಇದಕ್ಕಿಂತ ಸ್ವಲ್ಪ ದೊಡ್ಡದಾದ ದ್ರವ್ಯರಾಶಿ ಹೆಚ್ಚಿರುವ ಇನ್ನೊಂದು ವಸ್ತುವನ್ನು ಹೀಗೆ ಸ್ಪ್ರಿಂಗ್ ತ್ರಾಸಿನಲ್ಲಿ ತೂಗಾಡಿಸಿ. ಸ್ವಲ್ಪ ದ್ರವ್ಯರಾಶಿ ಹೆಚ್ಚಿರುವ ಇನ್ನೊಂದು ವಸ್ತುವನ್ನು ನಾನೀಗ ಸ್ಪ್ರಿಂಗ್ ತ್ರಾಸಿನಲ್ಲಿ ತೂಗಾಡಿಸಿ. ಈಗ ಅದರ ರೀಡಿಂಗ್ ಅನ್ನು ಒಂದ್ಸಲ ನೋಡಿ. ರೀಡಿಂಗ್ ಕಾಣಿಸಲ್ಲ? ಈಗ ಅದರ ರೀಡಿಂಗ್ ಎಷ್ಟುಂಟು ನೋಡಿ, 2.1 ನ್ಯೂಟನ್ ಸೂಚಿಸ್ತದೆ, ಅಥವಾ 215 ಗ್ರಾಮ್ ಸೂಚಿಸ್ತದೆ. ಈಗ ನಮಗೆ ಆಗ ನಾನು ಹೇಳಿದ ಹಾಗೆ ಏನು ಮಾಡಿದ್ ನಾವೀಗ ಎರಡು ವಸ್ತುಗಳನ್ನು ತಗೊಂಡು ಅವುಗಳ ದ್ರವ್ಯರಾಶಿ ವಿಭಿನ್ನ ವ್ಯತ್ಯಾಸ. ಈಗ ಇದರಲ್ಲಿ ದ್ರವ್ಯರಾಶಿ ಕಡಿಮೆ ಇರುವಂತಹ ವಸ್ತುವನ್ನು ನಾನೀಗ ತೂಗಾಡಿಸಿದೆ. ಈಗಾಗಲೇ ನಾನು ಹೇಳಿದಾಗ ಅದು ಹೆಚ್ಚು ಕಡಿಮೆ 1.05 ನ್ಯೂಟನ್ ಸೂಚಿಸ್ತದೆ. ಇನ್ನೀಗ ದ್ರವ್ಯರಾಶಿ ಹೆಚ್ಚಿರುವ ವಸ್ತುವನ್ನು ನಾನೀಗ ಸ್ಪ್ರಿಂಗ್ ತ್ರಾಸಿನಲ್ಲಿ ತೂಗಾಡಿಸಿದ್ರೆ ಅದು 2.1 ನ್ಯೂಟನ್ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು, ಅದು ಸರಿ ಹೆಚ್ಚು ಕಡಿಮೆ 2 ಹೆಚ್ಚು ರೀಡಿಂಗ್ ಅನ್ನು ಅದು ಸೂಚಿಸ್ತದೆ. ಹಾಗಿದ್ರೆ
ರೀಡಿಂಗ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಆಕರ್ಷಣಾ ಬಲ ಹೆಚ್ಚಾಗಿ ನಾವು ಈಗಾಗಲೇ ನೋಡಿದ್ದೇವೆ. ಆ ಸ್ಪ್ರಿಂಗ್ ತ್ರಾಸಿನ ರೀಡಿಂಗ್ ಹೆಚ್ಚಾಯಿತು ಅಂದ್ರೆ ಅದರ ಆಕರ್ಷಣಾ ಬಲ ಹೆಚ್ಚಾಯಿತು ಅಂತ. ಹಾಗಿದ್ರೆ ಭೂಗುರುತ್ವಾಕರ್ಷಣಾ ಬಲವು ದ್ರವ್ಯರಾಶಿಯನ್ನು ಹೊಂದಿಕೊಂಡಿದೆ ಎಂದು ನಾವು ಹೇಳ್ತೀವಿ. ಏನು ದ್ರವ್ಯರಾಶಿ ಅಂತ ಹೇಳಿದ್ರೆ ನಾವು ಸಣ್ಣ ಕ್ಲಾಸಿಂದಲೇ ಕಲ್ತಿದ್ದೇವೆ, UP ತರಗತಿಯಿಂದಲೇ ದ್ರವ್ಯರಾಶಿ ಬಗ್ಗೆ ನೋಡಿ. ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ದ್ರವ್ಯದ ಪರಿಮಾಣವಾಗಿದೆ ದ್ರವ್ಯರಾಶಿ. ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ದ್ರವ್ಯದ ಪರಿಮಾಣವಾಗಿದೆ ದ್ರವ್ಯರಾಶಿ, ಮಾಸ್ ಅಂತ ಹೇಳಿ. ಅದ ಕಾರಣ ನಾವು ದ್ರವ್ಯರಾಶಿಯನ್ನು M ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ. ಅಥವಾ ಇಂಗ್ಲಿಷಿನಲ್ಲಿ ಹೇಳುತ್ತಿದ್ರೆ ಮಾಸ್ ಆಫ್ ಅ ಬಾಡಿ ಈಸ್ ದ amount of mass contained in it. We call it as mass. ಹಾಗಿದ್ರೆ ದ್ರವ್ಯರಾಶಿಯನ್ನು ಹೊಂದಿಕೊಂಡಿದೆ, ಭೂಗುರುತ್ವಾಕರ್ಷಣಾ ಬಲವು ದ್ರವ್ಯರಾಶಿಯನ್ನು ಹೊಂದಿಕೊಂಡಿದೆ ನಮಗೆ ಹೇಳ್ಬೋದು. ದ್ರವ್ಯರಾಶಿ ಹೆಚ್ಚಿರುವಲ್ಲಿ ಹೆಚ್ಚು ರೀಡಿಂಗ್ ಅನ್ನು ಸ್ಪ್ರಿಂಗ್ ತ್ರಾಸು ಕಾಣಿಸಿ, ದ್ರವ್ಯರಾಶಿ ಕಡಿಮೆ ಇದ್ರೆ ರೀಡಿಂಗ್ ಕಡಿಮೆ. ಹಾಗಿದ್ರೆ ಭೂಗುರುತ್ವಾಕರ್ಷಣಾ ಬಲವು ಹೊಂದಿಕೊಂಡಿರುವ ಒಂದು ಘಟಕವಾಗಿದೆ ವಸ್ತುವಿನ ದ್ರವ್ಯರಾಶಿ. ಇನ್ನು ಭೂಗುರುತ್ವಾಕರ್ಷಣಾ ಬಲವು ಹೊಂದಿಕೊಂಡಿರುವ ಇನ್ನೊಂದು ಘಟಕವಾಗಿದೆ ದೂರ, ಅಂತರ. ವಸ್ತುಗಳ ನಡುವಿನ ಅಂತರವನ್ನು ಹೊಂದಿಕೊಂಡಿರುವ ಭೂಗುರುತ್ವಾಕರ್ಷಣಾ ಬಲ ವ್ಯತ್ಯಾಸವಾಗಿದೆ ಹೇಳಬಹುದು. ಹಾಗಿದ್ರೆ ಸರ್ ಐಸಾಕ್ ನ್ಯೂಟನ್ ನ ಬಗ್ಗೆ ನಾವು ನೋಡಿದ್ದೇವೆ. ಭೂಗುರುತ್ವಾಕರ್ಷಣಾ ಬಲದ ಬಗ್ಗೆ ಬಹಳಷ್ಟು ಅಭ್ಯಸಿಸಿದ ವಿಜ್ಞಾನಿ. ಐಸಾಕ್ ನ್ಯೂಟನ್ ಕಥೆಯಲ್ಲಿ ನಾವು ಕೇಳಿದ್ದೇವೆ. ಸೇಬು ಮರದ ಅಡಿಯಲ್ಲಿ ಮಲಗಿಕೊಂಡಿರುವಾಗ ಆ ಸೇಬು ಕೆಳಕ್ಕೆ ಬೀಳ್ತದೆ. ಅವ ಆಲೋಚನೆ ಮಾಡಿದೆ, ಏನು, ಯಾಕೆ ಅದು ಕೆಳಕ್ಕೆ ಬೀಳ್ತದೆ, ಯಾಕೆ ಅದು ಮೇಲಕ್ಕೆ ಹೋಗ್ಲಿಲ್ಲ. ನಾವೀಗ ಹೇಳಿದಾಗ ಹಾಗಿದ್ರೆ ಭೂಮಿಯು ಒಂದು ಆಕರ್ಷಣಾ ಬಲವನ್ನು ಕೇಂದ್ರದ ಕಡೆಗೆ ಪ್ರಯೋಗಿಸ್ತದೆ ಅಂತೇಳಿ ಪ್ರಾರಂಭದಲ್ಲಿ ನ್ಯೂಟನ್ ಕಂಡುಹಿಡಿದ, ಅದನ್ನು ಸಾಧಿಸಿ. ಹಾಗಿದ್ರೆ ಐಸಾಕ್ ನ್ಯೂಟನ್ ಏನು ಮಾಡಿದ, ಅವನ ಹಿಂದೆ ಹಲವಾರು ವಿಜ್ಞಾನಿಗಳು ಈ ಭೂಗುರುತ್ವಾಕರ್ಷಣಾ ಬಲದ ಬಗ್ಗೆ, ಆಕರ್ಷಣಾ ಬಲದ ಬಗ್ಗೆ ಚರ್ಚಿಸಿದ್ರು, ಅದರ ಬಗ್ಗೆ ಅಭ್ಯಸಿಸ್ತಾ ಇದ್ರು. ಕೆಪ್ಲರ್ ಅಂತ ಒಂದು ವಿಜ್ಞಾನಿ ಕೇಳಿದ್ರು, ಗೆಲೀಲಿಯೋ. ಈ ಕೆಪ್ಲರ್, ಗೆಲೀಲಿಯೋ ಮುಂತಾದ ವಿಜ್ಞಾನಿಗಳ ನಿರೀಕ್ಷಣೆಗಳ ಆಧಾರದಲ್ಲಿ ಸರ್ ಐಸಾಕ್ ನ್ಯೂಟನ್ ಒಂದು ಸಾರ್ವತ್ರಿಕ ಗುರುತ್ವಾಕರ್ಷಣಾ ನಿಯಮವನ್ನು ರೂಪಿಸಿ. ಹಾಗಿದ್ರೆ ಆ ಸಾರ್ವತ್ರಿಕ ಗುರುತ್ವಾಕರ್ಷಣಾ ನಿಯಮ ಏನು ಅಂತ ನಾವೀಗ ನೋಡಬೇಕು. ಹಾಗಿದ್ರೆ ನಾವೀಗಾಗಲೇ ನೋಡಿದ ಹಾಗೆ ಭೂಗುರುತ್ವಾಕರ್ಷಣಾ ಬಲವು ದ್ರವ್ಯರಾಶಿಯನ್ನು ಹೊಂದಿಕೊಳ್ಳುತ್ತದೆ, ಅಂತರವನ್ನು ಹೊಂದಿಕೊಳ್ಳುತ್ತದೆ, ದೂರವನ್ನು ಹೊಂದಿಕೊಳ್ಳುತ್ತದೆ. ಹಾಗಿದ್ರೆ ಈಗ ಭೂಗುರುತ್ವಾಕರ್ಷಣಾ ಬಲಕ್ಕೆ ಸಂಬಂಧಿಸಿದಂತ ಒಂದು ನ್ಯೂಟನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವನ್ನು ನಾವು ನೋಡ್ಲಿಕ್ಕೆ ಹೋಗ್ತೀವಿ. ಎರಡು ವಸ್ತುಗಳು, ಒಂದು ವಸ್ತು ಇದು, ಇನ್ನೊಂದು ವಸ್ತು AB. ಇದರ ದ್ರವ್ಯರಾಶಿ M1, ಇನ್ನೊಂದು ವಸ್ತುವಿನ ದ್ರವ್ಯರಾಶಿ M. ಈಗಾಗಲೇ ನಾವು ಹೇಳಿದ ಹಾಗೆ ದ್ರವ್ಯರಾಶಿಯನ್ನು ಹೊಂದಿಕೊಂಡಿದೆ. ಒಂದು ವಸ್ತುವಿನ ದ್ರವ್ಯರಾಶಿ M1, ಇನ್ನೊಂದು ವಸ್ತುವಿನ ದ್ರವ್ಯರಾಶಿ M. ಇನ್ನು ದೂರವನ್ನು ಹೊಂದಿಕೊಂಡಿದೆ, ಅಂತರವನ್ನು ಹೊಂದಿಕೊಂಡಿದೆ, ಡಿಸ್ಟೆನ್ಸ್ D. ಈ ಎರಡು ವಸ್ತುಗಳ ನಡುವಿನ ಅಂತರ D ಆಗಿದ್ದರೆ ಸಾರ್ವತ್ರಿಕ ಗುರುತ್ವಾಕರ್ಷಣಾ ನಿಯಮ ಏನು ಹೇಳುತ್ತದೆ? ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳು ಪರಸ್ಪರ ಆಕರ್ಷಿಸುತ್ತವೆ. ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳು ಪರಸ್ಪರ ಆಕರ್ಷಿಸುತ್ತವೆ. ಎರಡು ವಸ್ತುಗಳೊಳಗಿನ ಆಕರ್ಷಣಾ ಬಲ ಅವುಗಳ ದ್ರವ್ಯರಾಶಿಗಳ ಗುಣಲಬ್ಧಕ್ಕೆ ಸಮಾನ ಅನುಪಾತವಾಗಿದೆ ಹಾಗೂ ಅವುಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮಾನುಪಾತಿಕವಾಗಿದೆ.
ಎಂಬುದಾಗಿದೆ. ನ್ಯೂಟನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣ. ಹಾಗಿದ್ದೇನು ಗುರುತ್ವಾಕರ್ಷಣ ನಿಯಮ? ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳು ಪರಸ್ಪರ ಆಕರ್ಷಿಸುತ್ತವೆ. ಅವುಗಳ ನಡುವಿನ ಆಕರ್ಷಣಾ ಬಲವು ಆ ವಸ್ತುಗಳ ದ್ರವ್ಯರಾಶಿಗಳ ಗುಣಲಬ್ಧಕ್ಕೆ ಸಮಾನಾನುಪಾತಿಕವಾಗಿದೆ ಹಾಗೂ ದೂರದ ವರ್ಗಕ್ಕೆ ವಿಲೋಮಾನುಪಾತಿಕ. ಹಾಗಿದ್ರೆ ಈಗಾಗಲೇ ನಾವು ಹೇಳಿದ ಆ ನಿಯಮವನ್ನು ಈ ಸಂದರ್ಭಕ್ಕೆ ಹೊಂದಿಕೊಂಡು ನಾವು ಹೇಗೆ ಹೇಳ್ಬೋದು? ಹೇಳಿ ನೋಡುವ. ಎರಡು ವಸ್ತುಗಳುಂಟು, ಒಂದರ ದ್ರವ್ಯರಾಶಿ m1, ಇನ್ನೊಂದರದ್ದು m. ಅವುಗಳ ನಡುವಿನ ಅಂತರ d. ಹಾಗಿದ್ರೆ ಅವುಗಳ ನಡುವಿನ ಆಕರ್ಷಣಾ ಬಲ F ಏನಾಗಿದೆ? ಅವುಗಳ ದ್ರವ್ಯರಾಶಿಗಳ ಗುಣಲಬ್ಧಕ್ಕೆ ಸಮಾನಾನುಪಾತಿಕ ಅಂತ ಹೇಳಿದ್ರೆ, ಒಂದರ ದ್ರವ್ಯರಾಶಿ m, ಇನ್ನೊಂದರದ್ದು m. ಹಾಗಿದ್ರೆ m1 ಗುಣಿಸು m ದ್ರವ್ಯರಾಶಿಗಳ ಗುಣಲಬ್ಧಕ್ಕೆ ಸಮಾನಾನುಪಾತಿಕ. ಇನ್ನೇನಾಗಿದೆ? F ಎಂಬುದು ಹೇಳೋಣ ಅವುಗಳ ನಡುವಿನ ದೂರದ ವರ್ಗ. ದೂರ ಹೇಳಿದ್ರೆ d, d ಯ ವರ್ಗ. ಇದಕ್ಕೆ ವಿಲೋಮಾನುಪಾತಿಕವಾಗಿ F ಅನುಪಾತ 1/d. ಹಾಗಿದ್ರೆ ಇವುಗಳೆರಡನ್ನು ನಾವು ಈ ಎರಡೂ ಡಾಟಾಗಳು, ಈ ಎರಡೂ ವಿವರಗಳು, ಇದನ್ನು ಒಟ್ಟಿಗೆ ಸೇರಿಸಿ ನಾವು ಹೇಗೆ ಬರೀಬಹುದು? F ಅನುಪಾತ m1 ಗುಣಿಸು m2 ಭಾಗಿಸು d². ಈ ಒಂದನೇ ಡಾಟಾ, ಒಂದನೇ ವಿಷಯ ಹಾಗೂ ಎರಡನೇ, ಇದೆರಡನ್ನು ಸೇರಿಸಿದಾಗ ನಮಗೆ ಈ ಸೂತ್ರವನ್ನು ಹೀಗೆ ಬರುವುದು. F ಅನುಪಾತ m1 ಗುಣಿಸು m2 ಭಾಗಿಸು d². ಇನ್ನೀಗ ಈ ಅನುಪಾತವನ್ನು ನಾವು ಸಮ ಮಾಡುವಾಗ ನಾವು ಲೆಕ್ಕದಲ್ಲಿ ನೋಡಿದ್ದೇವೆ. ಅದನ್ನು ಏನು ಮಾಡಬೇಕು? ಅನುಪಾತವನ್ನು ಸಮ ಮಾಡುವಾಗ ಏನು ಮಾಡಬೇಕು? ಒಂದು ಸ್ಥಿರ ಸಂಖ್ಯೆಯಿಂದ ಅದನ್ನು ಗುಣಿಸಬೇಕು. ಅದನ್ನು ನಾವು g ಗುಣಿಸು m1 ಗುಣಿಸು m2 ಭಾಗಿಸು d² ಅಂತ ಕರೆಯುತ್ತೇವೆ. ಇದಾಗಿದೆ ಸಾರ್ವತ್ರಿಕ ಗುರುತ್ವಾಕರ್ಷಣ ಬಲಕ್ಕನುಸರಿಸಿ ನಮಗೆ F ಗಿರುವಂತಹ ಅಥವಾ F ಅನ್ನು ಕಂಡುಹಿಡಿಯುವಂತಹ ಸೂತ್ರ. F ಸಮ g m1 ಗುಣಿಸು m2 ಭಾಗಿಸು d². ಇನ್ನು ಈಗಾಗಲೇ ನಾವು ಹೇಳಿದ ಹಾಗೆ G ಎಂಬುದು ಭೂಮಿಯ ಗುರುತ್ವಾಕರ್ಷಣಾ ಸ್ಥಿರಾಂಕ ಅಂತ ನಾವು ಕರೆಯುವುದು. G ಎಂಬುದು ಭೂಮಿಯ ಗುರುತ್ವಾಕರ್ಷಣಾ ಸ್ಥಿರಾಂಕ, ಸ್ಥಿರ ಸಂಖ್ಯೆ. ಅದು ಯಾಕೆ ನಾವು ಸ್ಥಿರ ಸಂಖ್ಯೆಯನ್ನು ಉಪಯೋಗಿಸಿದ್ದು? ಆ ಅನುಪಾತವನ್ನು ಸಮ ಮಾಡಿ. ಇನ್ನು ಇದರ G ಸಮ, ಇದರ ಆಧಾರದ ನಮಗೆ G ಗಿರುವ ಸೂತ್ರವಾಕ್ಯವನ್ನು ಬರೀಬಹುದು. ಇದಕ್ಕೆ ಸಂಬಂಧಿಸಿ ನಮಗೆ G ಗಿರುವ ಸೂತ್ರವಾಕ್ಯವನ್ನು ಹೇಗೆ ಬರೀಬಹುದು? G ಸಮ ನಮಗೆ ಲೆಕ್ಕ ಇದರಲ್ಲಿ ಹೇಳುವಾಗ ಹೀಗೆ ಬರೀಬಹುದು. G ಸಮ ಹೇಗೆ ಬರೀಬಹುದು? F d² ಭಾಗಿಸು m1 m2 ಅಂತ ಬೇಕಾದ್ರೆ ಬರೀಬಹುದು. ನಮಗೆ ಅಗತ್ಯ ಇಲ್ಲ, ಅದು ಹೇಳಿದೆ. G ಸಮ F d² ಭಾಗಿಸು m1 m. ಇನ್ನು ಇದರ ಬೆಲೆಯನ್ನು ಸರ್ ಹೆನ್ರಿ ಕ್ಯಾವೆಂಡಿಶ್ ಎಂಬ ವಿಜ್ಞಾನಿ ಆರಂಭದಲ್ಲಿ ಇದನ್ನು ಪ್ರತಿಪಾದಿಸಿದ. ಹೆನ್ರಿ ಕ್ಯಾವೆಂಡಿಶ್ ಎಂಬ ವಿಜ್ಞಾನಿ ಈ ಜಿಯ ಬೆಲೆಯನ್ನು ಆರಂಭದಲ್ಲಿ ಅದನ್ನು ಕಂಡುಹಿಡಿದು ನಿರ್ಧರಿಸಿ. ಜಿಯ ಬೆಲೆ ಎಷ್ಟು ಅಂತ ಹೇಳಿದ್ರೆ 6.67. ಇದು ಜಿಯ ಬೆಲೆ 6.673 ಗುಣಿಸು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್. ಇದಾಗಿದೆ ಜಿಯ ಬೆಲೆ. G ಸಮ 6.67 ಗುಣಿಸು 6.673 ಗುಣಿಸು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್ ಆಗಿದೆ ಅಂತೇಳಿ
ಹೆನ್ರಿ ಕ್ಯಾವೆಂಡಿಶ್ ಎಂಬ ವಿಜ್ಞಾನಿ ಕಂಡುಹಿಡಿದ್ರು. ಈಗ ಯೂನಿಟ್ ಏನಾಯ್ತು ನೋಡಿ, ಜಿ ಸಮ ಎಫ್ ಡಿ ಸ್ಕ್ವೇರ್ ಬೈ m1 m2. ಎಫ್ ನ ಯೂನಿಟ್ ನ್ಯೂಟನ್, ಡಿ ಸ್ಕ್ವೇರ್ ಅಂತ ಹೇಳಿದ್ರೆ ಅಂತರ, ಉದ್ದ ಅಥವಾ ದೂರ, ಅದರ ಯೂನಿಟ್ ಮೀಟರ್. ಮೀಟರ್ ಡಿ ಸ್ಕ್ವೇರ್ ಆದ ಕಾರಣ ನ್ಯೂಟನ್ ಇಂಟು ಮೀಟರ್ ಸ್ಕ್ವೇರ್. ಇನ್ನು m1 m2 ಹೇಳಿದ್ರೆ ದ್ರವ್ಯರಾಶಿ. ದ್ರವ್ಯರಾಶಿ ಯೂನಿಟ್ ನಮ್ಗೆ ಗೊತ್ತು, ಕಿಲೋಗ್ರಾಮ್. ಕಿಲೋಗ್ರಾಮ್ ಗುಣಿಸು ಕಿಲೋಗ್ರಾಮ್ ಮಾಡಿದ್ರೆ ಕಿಲೋಗ್ರಾಮ್ ಸ್ಕ್ವೇರ್. ಹಾಗೆ ಅದು ಯೂನಿಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್ ಬಂತು. ಹಾಗಿದ್ರೆ ಜಿ ಯ ಬೆಲೆ 6.673 ಗುಣಿಸು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್ ಆಗಿದೆ ಎಂಬುದಾಗಿ ಹೆನ್ರಿ ಕ್ಯಾವೆಂಡಿಶ್ ಎಂಬ ವಿಜ್ಞಾನಿ ಮೊತ್ತ ಮೊದಲಾಗಿ ಅದನ್ನು ನಿರ್ಧರಿಸಿದರು. ಇನ್ನು ಈ ನಮ್ಮ ಸೂತ್ರವಾಕ್ಯ ಎಫ್ ಸಮ ಜಿ m1 m2 ಬೈ ಡಿ ಸ್ಕ್ವೇರ್. ಇದರ ಆಧಾರದಲ್ಲಿ ನಾವೀಗ ಒಂದು ಪಟ್ಟಿಯನ್ನು ಪೂರ್ತಿಗೊಳಿಸಲಿಕ್ಕೆ ಹೋಗ್ತೀವಿ. ಇದರಲ್ಲಿ ವಸ್ತುಗಳ ದ್ರವ್ಯರಾಶಿ m1 m ಕಿಲೋಗ್ರಾಂನಲ್ಲಿ, ಅಂತರ ಡಿ ಮೀಟರ್ನಲ್ಲಿ, ಆಕರ್ಷಣ ಬಲ ಎಫ್ ನ್ಯೂಟನ್, ಎಫ್ ಸಮ ಜಿ m1 m2 ಬೈ ಡಿ ಸ್ಕ್ವೇರ್. ನಾವೀಗ ಇದರಲ್ಲಿರುವ ಪಟ್ಟಿಯನ್ನು ಪೂರ್ತಿಗೊಳಿಸಬಹುದು. ಒಂದು ದ್ರವ್ಯರಾಶಿ, ಒಂದು ವಸ್ತುವಿನ ದ್ರವ್ಯರಾಶಿ 5 ಕಿಲೋಗ್ರಾಂ, ಇನ್ನೊಂದೊಂದು 10 ಕಿಲೋಗ್ರಾಂ ಇರ್ತದೆ. ಅವುಗಳ ನಡುವಿನ ಅಂತರ 2 ಆಗಿದ್ರೆ ಆಕರ್ಷಣ ಬಲ ಎಷ್ಟು? ಜಿ ಗುಣಿಸು 5 ಗುಣಿಸು 10 ಭಾಗಿಸು 2 ಸ್ಕ್ವೇರ್. 5 ಗುಣಿಸು 10 50 ಭಾಗಿಸು 2 ಸ್ಕ್ವೇರ್ 4. ಎಷ್ಟು ಬರ್ತದೆ? ಜಿ ಗುಣಿಸು 12.5. ಜಿಯ ಬೆಲೆಯನ್ನು ತತ್ಕಾಲ ನಾವು ಜಿ ಅಂತ ಇಟ್ಕೊಳ್ಬೇಕು. ಅದನ್ನು 6.67 ಗುಣಿಸು 10⁻−11 ಅಂತ ಗುಣಿಸಬೇಕಿಲ್ಲ. ತತ್ಕಾಲ ಅದನ್ನು ಜಿ ಅಂತ ಇಟ್ಟುಕೊಂಡ್ರೆ ಅದು 12.5 ಜಿ. ಇನ್ನೀಗ ನಾವು ಇನ್ನೊಂದು ವಸ್ತು ತಗೊಳ್ಬೇಕು. ಅದರ ದ್ರವ್ಯರಾಶಿ 10 ಕಿಲೋಗ್ರಾಂ m1, m2 ನ ದ್ರವ್ಯರಾಶಿ 10 ಕಿಲೋಗ್ರಾಂ, ಅಂತರ 2 ಮೀಟರ್ ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಆಕರ್ಷಣ ಬಲ ಎಷ್ಟಾಯ್ತು? ಜಿ ಗುಣಿಸು 10 ಎಂಬುದು ದ್ರವ್ಯರಾಶಿ, ಮತ್ತೊಂದೊಂದು 10 ಭಾಗಿಸು ಅಂತರ 2 ಸ್ಕ್ವೇರ್. ಎಷ್ಟಾಯ್ತು? 10 ಗುಣಿಸು 10 100 ಭಾಗಿಸು 4 ಅಂತ ಹೇಳಿದ್ರೆ ಎಷ್ಟಾಯ್ತು? ಅದು ನಮಗೆ 100 ಭಾಗಿಸು 4 ಹೇಳಿದ್ರೆ 25. ಜಿ ಗುಣಿಸು 25 ನಮಗೆ ಬರುತ್ತೆ. ಇನ್ನು ಮೂರನೇದು, ಒಂದರ ದ್ರವ್ಯರಾಶಿ 10 ಕಿಲೋಗ್ರಾಂ, ಎರಡನೇದು 20 ಕಿಲೋಗ್ರಾಂ, ಅಂತರ 2 ಮೀಟರ್. ಹಾಗಿದ್ರೆ ಎಷ್ಟಾಯ್ತು? ಜಿ ಗುಣಿಸು 10 ಗುಣಿಸು 20 ಭಾಗಿಸು 2 ಸ್ಕ್ವೇರ್ ಸಮ ಜಿ ಗುಣಿಸು ಎಷ್ಟು? 10 ಗುಣಿಸು 20 ಎಷ್ಟು? 200 ಭಾಗಿಸು 4. ಎಷ್ಟು ಹೇಳ್ಬೋದು ನಮಗೆ? 200ಕ್ಕೆ 4 ಭಾಗಿಸಿದ್ರೆ 50. ಜಿ ಗುಣಿಸು 50 ಅಷ್ಟು ನ್ಯೂಟನ್ ಬಲ. ಇನ್ನು 4ನೇ ನೋಡಿ, ದ್ರವ್ಯರಾಶಿ m1 5 ಕಿಲೋಗ್ರಾಂ, m2 10 ಕಿಲೋಗ್ರಾಂ, ಅಂತರ 4. ಹಾಗಿದಷ್ಟು ಬರ್ತದೆ? 5 ಗುಣಿಸು ಜಿ ಗುಣಿಸು 5 ಗುಣಿಸು 10 ಭಾಗಿಸು 4, 4ರ ವರ್ಗ. ಹಾಗಿದ್ದಷ್ಟು ಬರ್ತದೆ? ಜಿ ಗುಣಿಸು 5 ಗುಣಿಸು 10 50, 50 ಭಾಗಿಸು 4ರ ವರ್ಗ. ಅದರಿಂದ 4ರ ವರ್ಗ ಹೇಳಿದಷ್ಟು 16. 50 ಭಾಗಿಸು 14 ಅಂತ ಹೇಳಿದ್ರೆ ಎಷ್ಟು ಬರ್ತದೆ? ನಾವು ಅದನ್ನು 50 ಭಾಗಿಸು 16 ನಾವು ನೋಡಿದ್ರೆ ಅದು ಜಿ ಗುಣಿಸು 3.125 ಅಷ್ಟು ನ್ಯೂಟನ್. ಜಿ ಗುಣಿಸು 3.125. ಇನ್ನು m1 ಸಮ 5 ಕಿಲೋಗ್ರಾಂ, m2 ಸಮ 10 ಕಿಲೋಗ್ರಾಂ, ಅಂತರ 1 ಮೀಟರ್. ಹಾಗಿದ್ದಷ್ಟು ಆಯ್ತು ಹೇಳಿ ನೋಡುವ. 5 ಗುಣಿಸು 10 ಭಾಗಿಸು 1ರ ವರ್ಗ. 5 ಗುಣಿಸು 10 ಎಷ್ಟು? 5 ಬಂತು 0. 50 ಭಾಗಿಸು 1 ಹೇಳಿದ್ರೆ 1ರ ವರ್ಗ 1 ಅಲ್ವಾ? ಅದು 50. ಜಿ ಗುಣಿಸು 50. ಇನ್ನು 6ನೇದು, ದ್ರವ್ಯರಾಶಿ ಒಂದರದ್ದು 10 ಕಿಲೋಗ್ರಾಂ, ಎರಡನೇದ್ದು 20 ಕಿಲೋಗ್ರಾಂ, ಅಂತರ 1 ಹೇಳಿದ್ರೆ ಎಷ್ಟಾಯ್ತು? ಜಿ ಗುಣಿಸು 10 ಗುಣಿಸು 20 ಭಾಗಿಸು 1ರ ವರ್ಗ. 10 ಗುಣಿಸು 20 ಹೇಳಿದ್ರೆ 20 ಬರ್ತದೆ 200 ಭಾಗಿಸು 1ರ ವರ್ಗ ಹೇಳಿದ್ರೆ 1 ಹೇಳಿದ್ರೆ 200. ಜಿ ಗುಣಿಸು 200.
ಇನ್ನು ಏಳನೇ ನೋಡು, M1 5 ಕಿಲೋಗ್ರಾಂ, M2 10 ಕಿಲೋಗ್ರಾಂ, ಅಂತರ ಅರ್ಧ ಮೀಟರ್ ಅಂದ್ರೆ 50 ಸೆಂಟಿಮೀಟರ್. ಹಾಗಿದ್ರೆ ಎಷ್ಟಾಯ್ತು? G ಗುಣಿಸು 5 ಗುಣಿಸು 10 ಭಾಗಿಸು ಅರ್ಧದ ವರ್ಗ. ಅರ್ಧದ ವರ್ಗ ಹೇಳಿದ್ರೆ 4ನೇ ಒಂದು. 50 ಭಾಗಿಸು 4ನೇ ಒಂದು ಹೇಳಿದ್ರೆ ಆ 4ನೇ ಒಂದು 4 ಮೇಲೆ ಒಂದು ಎಷ್ಟಾಯ್ತು? 50 5 ಗುಣಿಸು 10 50 ಗುಣಿಸು 4 ಅಂತ ಹೇಳಿದ್ರೆ ನಮಗೆ ಎಷ್ಟು ಹೇಳ್ಬೋದು? G ಗುಣಿಸು 200 ಅಷ್ಟೊಂದು. ಹಾಗಿದ್ರೆ ಈ ಪಟ್ಟಿಯನ್ನು ನಾವೀಗ ಭರ್ತಿ ಮಾಡ್ತೀವಿ. ಇನ್ನು ಈ ಪಟ್ಟಿಯ ಆಧಾರದಲ್ಲಿ ಸುಲಭ ಲೆಕ್ಕ. ಈ ಪಟ್ಟಿಯ ಆಧಾರದಲ್ಲಿ ನಾವೀಗ ಒಂದು ವರ್ಕ್ಶೀಟ್ ಅನ್ನು ಪೂರ್ತಿಗೊಳಿಸಬೇಕು. ಪರಸ್ಪರ ಆಕರ್ಷಿಸುವ ಒಂದು ನಿರ್ದಿಷ್ಟ ದೂರದಲ್ಲಿರುವ ಎರಡು ವಸ್ತುಗಳಲ್ಲಿ ಒಂದರ ದ್ರವ್ಯರಾಶಿಯನ್ನು ಇಮ್ಮಡಿಗೊಳಿಸಿದಾಗ ಅವುಗಳೊಳಗಿನ ಆಕರ್ಷಣಾ ಬಲವು ಡ್ಯಾಶ್ ಪಾಲು. ಹಾಗಿದ್ರೆ ಎರಡು ವಸ್ತುಗಳುಂಟು. ಎರಡು ವಸ್ತುಗಳಲ್ಲಿ ಒಂದನೇದು ನಾವು ನೋಡಿದೆ 5 ಒಂದು ದ್ರವ್ಯರಾಶಿ 5 ಕಿಲೋಗ್ರಾಂ, ಎರಡನೇದು 10 ಕಿಲೋಗ್ರಾಂ, ಅಂತರ 2. ಆಗ ನಮಗೆ ಆಕರ್ಷಣಾ ಬಲ G ಗುಣಿಸು 12.5. ಈಗ ಏನ್ ಮಾಡಿದ್ದೇವೆ? ಪರಸ್ಪರ ಆಕರ್ಷಿಸುವ ಒಂದು ನಿರ್ದಿಷ್ಟ ದೂರದಲ್ಲಿರುವ ಎರಡು ವಸ್ತುಗಳಲ್ಲಿ ಒಂದರ ದ್ರವ್ಯರಾಶಿಯನ್ನು ಇಮ್ಮಡಿಗೊಳಿಸು. ಹಾಗಿದ್ರೆ ಇದು 5 ಇರುವುದನ್ನು 10 ಮಾಡಿದ್ದು, ಮತ್ತೊಂದು ಇಮ್ಮಡಿಗೊಳಿಸಲಿ ಹಾಗೆ ಉಂಟು. ಒಂದನ್ನು ಮಾತ್ರ 5 10 ಆಯ್ತು, ಇದು 10 ಉಂಟು, ಅಂತರ 2 ಉಂಟು. ಹಾಗಿದ್ರೆ ಆಕರ್ಷಣಾ ಬಲ ಎಷ್ಟು ಪಾಲಾಗ್ತದೆ? ಒಂದರ ದ್ರವ್ಯರಾಶಿಯನ್ನು ಮಾತ್ರ ಇಮ್ಮಡಿಗೊಳಿಸಿದಾಗ ಇದು 12.5 ಇದ್ದದ್ದು 25 ಹೇಳಿದ್ರೆ ಅದು 2 ಪಾಲು ಆಗ್ತದೆ. ಆಕರ್ಷಣಾ ಬಲವು 2 ಪಾಲು. ಎರಡನೇ ನೋಡಿ, ಎರಡೂ ವಸ್ತುಗಳ ದ್ರವ್ಯರಾಶಿಯನ್ನು ಇಮ್ಮಡಿಗೊಳಿಸಿದ್ರೆ ದ್ರವ್ಯರಾಶಿ 5 ಇದ್ದದ್ದು 10 ಮಾಡಿದ್ರು, 10 ಇರುವುದು 20 ಮಾಡಿದ್ರು, ಅಂತರ ವ್ಯತ್ಯಾಸ ಆಗಲಿಲ್ಲ. ಎರಡೂ ವಸ್ತುಗಳ ದ್ರವ್ಯರಾಶಿಯನ್ನು ನಾವು ಇಮ್ಮಡಿಗೊಳಿಸಿದ್ರೆ ಆಕರ್ಷಣಾ ಬಲ ಏನಾಯ್ತು? 12.5 ಇದ್ದದ್ದು 50 ಆಯ್ತು. ಎಷ್ಟಾಯ್ತು? 4 ಪಾಲ. ಎರಡೂ ವಸ್ತುಗಳ ದ್ರವ್ಯರಾಶಿಯನ್ನು ಇಮ್ಮಡಿಗೊಳಿಸಿದಾಗ ಆಕರ್ಷಣಾ ಬಲವು 4 ಪಾಲ. ಇನ್ನು ಮೂರನೇದು, ವಸ್ತುಗಳ ನಡುವಿನ ಅಂತರವನ್ನು ಇಮ್ಮಡಿಗೊಳಿಸಿ. ದ್ರವ್ಯರಾಶಿಯನ್ನು ನಾವು ಏನು ಮಾಡಿಬಹುದು? ಅಂತರವನ್ನು ಮಾತ್ರ ನಾವು ಇಮ್ಮಡಿಗೊಳಿಸಿದ್ವಿ. ಹಾಗಿದ್ರೆ ಏನಾಯ್ತು ನೋಡಿ, ಅಂತರ ಇದು 5 ಇರುವುದು 5, 10 ಇರುವುದು 10. ದ್ರವ್ಯರಾಶಿಯನ್ನು ನಾವು ಮುಟ್ಲಿಕ್ಕೆ ಹೋಗ್ಲಿಲ್ಲ, ಮತ್ತೇನು ಮಾಡಿದೆವು? ಅಂತರವನ್ನು ನಾವೇನು ಮಾಡಿದೆವು? ಇಲ್ಲಿ 2 ಇದ್ದದನ್ನು 4 ಮಾಡಿ. ಹಾಗಿರುವಾಗ ಏನಾಯ್ತು? 12.5 ಇದ್ದದ್ದು 3.125 ಆಯ್ತು. ಹೇಳಿದ್ರೆ 12.5ರ 4ನೇ ಒಂದು ಪಾಲ. ಆಕರ್ಷಣಾ ಬಲವನ್ನು ಮಾತ್ರ ನಾವು ಇಮ್ಮಡಿಗೊಳಿಸಿದರೆ, ನಾವು ಅಂತರವನ್ನು ಮಾತ್ರ ಇಮ್ಮಡಿಗೊಳಿಸಿದರೆ ಆಕರ್ಷಣಾ ಬಲ 4ನೇ ಒಂದು ಪಾಲು ಆಗುತ್ತದೆ ನಮ್ಗೆ ಹೇಳ್ಬೋದು. ಇದು ನೆಕ್ಸ್ಟ್ ನೋಡಿ, ವಸ್ತುಗಳ ನಡುವಿನ ಅಂತರವನ್ನು ನಾವು ಅರ್ಧದಷ್ಟಾಗಿಸಿದರೆ, ಅಂತರವನ್ನು ನಾವು ಅರ್ಧದಷ್ಟು ಮಾಡಬಹುದು. ದ್ರವ್ಯರಾಶಿ ಏನು ಹೇಳಿಲ್ಲ. ಹಾಗಿದ್ರೆ ವಸ್ತುಗಳ ನಡುವಿನ ಅಂತರವನ್ನು ಅರ್ಧದಷ್ಟಾಗಿಸಿದರೆ ಆಕರ್ಷಣಾ ಬಲ ಎಷ್ಟು ಪಾಲ ಆಗ್ತದೆ ನೋಡಿ? 5 ಇರುವುದು 5, 10 ಇರುವುದು 10. ಆಕರ್ಷಣಾ ಬಲ 2 ಇರುವುದನ್ನು ನಾವು 1 ಮಾಡಿದ್ವಿ, ಅರ್ಧ ಮಾಡಿದ್ವಿ. ಹಾಗಿದ್ರೆ ಏನಾಯ್ತು ನೋಡಿ, ಇದು 50 ಆಯ್ತು ಅಂತ ಹೇಳಿದ್ರೆ 12.5 ಇದ್ದದ್ದು 50 ಆಯ್ತು ಅಂತ ಹೇಳಿದ್ರೆ ಎಷ್ಟು ಪಾಲ ಆಯ್ತು? ಅದು 4 ಪಾಲ. ಅಂತರವನ್ನು ಅರ್ಧ ಮಾಡುವಾಗ ಆಕರ್ಷಣಾ ಬಲ 4 ಪಾಲು ಆಗ್ತದೆ. ಇನ್ನು ನೋಡಿ, ವಸ್ತುಗಳ ನಡುವಿನ ಅಂತರವನ್ನು 4ನೇ ಒಂದು ಪಾಲು ಮಾಡಿದರೆ, ಈಗ ನಾವು ಏನು ಮಾಡುದು? ಅಂತರವನ್ನು ಅರ್ಧ ಮಾಡಿದಾಗ 4 ಪಾಲು ಆಯ್ತು. ನಾವೀಗ ಅಂತರವನ್ನು ಇನ್ನೂ ಕಡಿಮೆ ಮಾಡುದು. ಎಷ್ಟು ಮಾಡ್ತೇವೆ ನಾವು? ಅಂತರವನ್ನು 4ನೇ ಒಂದು ಪಾಲು ಮಾಡಿದ್ರೆ ಅಂತ ಹೇಳಿದ್ರೆ, ಈ ಉದಾಹರಣೆ ನೋಡಿ, 2 ಅಂತರ ಐತಿ, 5 10 ಅಂತರ 2. ಅದನ್ನು ನಾವು 5 10 ಅಂತರವನ್ನು ನಾವು ಅರ್ಧ ಮಾಡಿ ಹೇಳಿದ್ರೆ 2 ಇದ್ದದ್ದು 4ನೇ ಒಂದು ಪಾಲ. ಈಗ ನೋಡಿ ಎಷ್ಟಾಯ್ತದು? 200. G ಗುಣಿಸು 200. 12.5 ಇದ್ದದ್ದು 200 ಆಯ್ತು ಅಂತ ಹೇಳಿದ್ರೆ ಎಷ್ಟಾಯ್ತು? 200 ಭಾಗಿಸು 12.5 ಅಂತ ಹೇಳಿದ್ರೆ ಎಷ್ಟು ಪಾಲ ಆಯ್ತದು? 16 ಪಾಲು. ಹಾಗಿದ್ರೆ ಈ ವರ್ಕ್ಶೀಟ್ ನ ಆಧಾರದಲ್ಲಿ ನಮಗೆ ಏನೆಲ್ಲ ವಿಷಯಗಳನ್ನು ಹೇಳ್ಬೋದು? ನಮಗೆ ಆ ವಸ್ತುಗಳ ದ್ರವ್ಯರಾಶಿಯನ್ನು ಇಮ್ಮಡಿಗೊಳಿಸಿದಾಗ ಆಕರ್ಷಣಾ ಬಲ 2 ಪಾಲಾಗ್ತದೆ.
ಇನ್ನು ಎರಡೂ ವಸ್ತುಗಳ ದ್ರವ್ಯರಾಶಿಯನ್ನು ಇಮ್ಮಡಿಗೊಳಿಸಿದಾಗ ಆಕರ್ಷಣ ಬಲವು 4 ಪಾಲಾಗ್ತದೆ. ಅಂತರವನ್ನು ಇಮ್ಮಡಿಗೊಳಿಸಿದಾಗ ಆಕರ್ಷಣ ಬಲ 4ನೇ 1 ಪಾಲು. ಹೇಳಿದ್ರೆ ಅಂತರ ಹೆಚ್ಚಾದ ಹಾಗೆ, ವಸ್ತುಗಳ ನಡುವಿನ ಅಂತರ ಹೆಚ್ಚಾದ ಹಾಗೆ ಆಕರ್ಷಣ ಬಲ 4ನೇ 1 ಪಾಲಾಗ್ತದೆ, ಕಡಿಮೆ ಆಗ್ತದೆ. ಇನ್ನು ಅಂತರವನ್ನು ನಾವು ಅರ್ಧದಷ್ಟಾಗಿಸಿದರೆ ಆಕರ್ಷಣ ಬಲ 4 ಪಾಲು. ಅಂತರ ಕಡಿಮೆ ಮಾಡುವುದು, ಅರ್ಧದಷ್ಟು ಮಾಡುವುದು, ಆಗ ಆಕರ್ಷಣ ಬಲ 4 ಪಾಲು. ಇನ್ನು ಅಂತರವನ್ನು ಇನ್ನೂ ಕಡಿಮೆ ಮಾಡುವುದು, ಎಷ್ಟು 4ನೇ 1 ಪಾಲಾಗಿಸಿದರೆ ಆಕರ್ಷಣ ಬಲ 16 ಪಾಲು. ಅದರಿಂದ ಈ ವರ್ಕ್ಶೀಟ್ ಅನ್ನು ಪೂರ್ತಿಗೊಳಿಸಿದ ನಮಗೆ ಏನು ನಿಗಮನಕ್ಕೆ ಬರಬಹುದು? ನಾವೀಗಾಗಲೇ ಹೇಳಿದ ಹಾಗೆ ನ್ಯೂಟನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮದ ಆಧಾರದಲ್ಲಿ ನಮ್ಗೆ ಏನ್ ಹೇಳ್ಬೋದು? ದ್ರವ್ಯರಾಶಿ ಹೆಚ್ಚಾದ ಹಾಗೆ ಆಕರ್ಷಣ ಬಲವು ಹೆಚ್ಚಾದ. ಇನ್ನು ಆ ವಸ್ತುಗಳ ನಡುವಿನ ಅಂತರವನ್ನು ನಾವೇನ್ ಮಾಡಿದ್ವಿ? ಈಗ ಹೆಚ್ಚು ಮಾಡುವಾಗ ಆಕರ್ಷಣ ಬಲ ಕಡಿಮೆ ಆಗ್ತದೆ. ಅಂತರ ಕಡಿಮೆಯಾದ ಹಾಗೆ ಆಕರ್ಷಣ ಬಲ ಹೆಚ್ಚಾಗ್ತದೆ. ಹೀಗೆ ನಮಗೆ ಭೂಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಿಸಿ ನಮಗೆ ಈ ರೀತಿಯಲ್ಲಿ ಹೇಳ್ಬೋದು. ಹಾಗಿದ್ರೆ ಏನು ಭೂಗುರುತ್ವಾಕರ್ಷಣ ಬಲ ಅಂತ ಹೇಳಿದ್ರೆ, ಅಥವಾ ನ್ಯೂಟನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮ ಪುನಃ ನೆನಪು ನೋಡುವ, ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳು ಪರಸ್ಪರ ಆಕರ್ಷಿಸುತ್ತದೆ. ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ದ್ರವ್ಯರಾಶಿಗಳ ಗುಣಲಬ್ಧಕ್ಕೆ ಸಮಾನಾನುಪಾತಿಕವಾಗಿದೆ ಹಾಗೂ ಅವುಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮಾನುಪಾತಿಕವಾಗಿದೆ ನಮ್ಗೆ ಹೇಳ್ಬೋದು. ಅಥವಾ ಎಫ್ ಸಮ Gm1m2/d² ಎಂಬ ನಿರ್ವಚನ ಉಪಯೋಗಿಸಲು ಅಳಿಬೋದು. ಇನ್ನು ಇದರ ಆಧಾರದಲ್ಲಿ ನಾನೀಗ ಒಂದು ಗಣಿತ ಸಮಸ್ಯೆಯನ್ನು ಕೊಡ್ಲಿಕ್ಕೆ ಹೋಗ್ತೀನಿ, ಅಸೈನ್ಮೆಂಟ್ ಆಗಿ. ಮುಂದಿನ ತರಗತಿಗೆ ನೀವು ಬರುವಾಗ ಅದನ್ನು ಪೂರ್ತಿಗೊಳಿಸಿ ಬರಬೇಕು. ಅಸೈನ್ಮೆಂಟ್ ಒಂದ್ಸಲ ನೋಡಿ. 40 ಕಿಲೋಗ್ರಾಂ ದ್ರವ್ಯರಾಶಿ ಇರುವ ಒಬ್ಬ ಹುಡುಗನು 50 ಕಿಲೋಗ್ರಾಂ ದ್ರವ್ಯರಾಶಿ ಇರುವ ಇನ್ನೊಬ್ಬ ಹುಡುಗನಿಂದ 1 ಮೀಟರ್ ಅಂತರದಲ್ಲಿ ಇದ್ದಾನೆ ಅಂತ ಇಟ್ಟುಕೊಳ್ಳಿ. ಹಾಗಿದ್ರೆ ಆ ವ್ಯಕ್ತಿಗಳ ನಡುವಣ ಆಕರ್ಷಣಾ ಬಲವನ್ನು ನಾವು ಬರುವ ತರಗತಿ ಬರುವಾಗ ಬರುತ್ತೆ. ನಂತರ ಈಗ ಹೇಳಿದಂತ ಎಲ್ಲ ವಿಷಯಗಳನ್ನು ನಿಮ್ಮ ಸೈನ್ಸ್ ಡೈರಿಯಲ್ಲಿ ಬರೀರಿ. ನಿಮಗೇನಾದರೂ ಸಂಶಯಗಳಿದ್ದರೆ ನಿಮ್ಮ ಫಿಸಿಕ್ಸ್ ಅಧ್ಯಾಪಕರಲ್ಲಿ ಅದನ್ನು ಪರಿಹರಿಸಿ. ನಂತರ ಅವರಿಗೆ ವಾಟ್ಸಪ್ ಮೂಲಕ ಅದನ್ನು ಕಳಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತೀವಿ. ನಾವು ಮುಂದೆ ಬರುವ ಕ್ಲಾಸಿಗೆ ಹೀಗೆ ಕಾಣುವ ಎಂಬುದಾಗಿ ಕೇಳಿಕೊಂಡು ಎಲ್ಲರಿಗೂ ನಮಸ್ಕಾರ.